ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ಸ್ ಆಫ್ ನರ್ಸಿಂಗ್ GNM ಫಸ್ಟ್ ಇಯರ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಏನು ಮಾಡಬೇಕು ಅಂದರೆ ಶೇರ್ ಮಾಡಬೇಕು. ಓಕೆ, ಸೊ ಈ ವಿಡಿಯೋದನ್ನು ಜಾಸ್ತಿ ಶೇರ್ ಮಾಡಿ, ಯಾಕಂದರೆ ನಾಲೆಜ್ ಶೇರ್ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ, ದುಃಖ ಶೇರ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಫಸ್ಟ್ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ. ಓಕೆ, ಸೊ ಫಸ್ಟ್ ನಾವು ಇದರಲ್ಲಿ ಏನು ಮಾಡೋಣ, ಯೂನಿಟ್ ವೈಸ್ ಇಂಪಾರ್ಟೆನ್ಸ್ ಕ್ವಶನ್ನ ಎಕ್ಸ್ಟ್ರಾಕ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ನರ್ಸಿಂಗ್. ಇದರೊಳಗಡೆ ನಮಗೆ ಯಾವ ಕ್ವಶನ್ ಬರ್ಬೋದು ಅಂದರೆ ಡೆಫಿನೇಷನ್ ಆಫ್ ನರ್ಸಿಂಗ್. ಓಕೆ, ಭಾಳಷ್ಟು ಸರಿ ಕೇಳ್ತಾ ಇದ್ದಾರೆ. 1 ಮಾರ್ಕ್ಸಿಗೆ ಡೆಫಿನೇಷನ್ ಆಫ್ ನರ್ಸಿಂಗ್ ಬರುತ್ತೆ, ಮತ್ತು ಸ್ಕೋಪ್ಸ್ ಬರ್ತವೆ. ಓಕೆ, ನರ್ಸಿಂಗ್ ಸ್ಕೋಪ್ಸ್ ಬರ್ತವೆ, ಪ್ರಿನ್ಸಿಪಲ್ಸ್ನು ಕೇಳ್ಬೋದು, ಎಥಿಕ್ಸ್ನು ಕೇಳ್ಬೋದು. ಓಕೆ, ಮತ್ತು ಕ್ವಾಲಿಟೀಸ್ ಆಫ್ ಅ ಪ್ರೊಫೆಷ್ನಲ್ ನರ್ಸ್, ಇದು ಕೂಡ ಕ್ವಶನ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಹಿಸ್ಟ್ರಿ ಆಫ್ ನರ್ಸಿಂಗ್ ಇನ್ ಇಂಡಿಯಾ, ಇದು ಕೂಡ ಅವಾಗವಾಗ ಕ್ವಶನ್ ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಡೆಫಿನೇಷನ್ ಆಫ್ ಹೆಲ್ತ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್. ಓಕೆ, ಡೆಫಿನೇಷನ್ ಆಫ್ ಹೆಲ್ತ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್, ಇದು ಕ್ವಶನ್ ನರ್ಸಿಂಗ್ ಫೌಂಡೇಶನಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ, ಹಾಗೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ನರ್ಸ್ ಇನ್ ಎಥಿಕಲ್ ಪ್ರಾಕ್ಟೀಸ್. ಹೌದು ಸರ್, ಇದು ಕ್ವಶನ್ ಕೂಡ ಬರುತ್ತೆ, ರೋಲ್ ಆಫ್ ನರ್ಸ್ ಏನಿದೆ ಇನ್ ಎಥಿಕಲ್ ಪ್ರಾಕ್ಟೀಸಲ್ಲಿ ಅಂತ. ನೆಕ್ಸ್ಟ್ ಲಿಸ್ಟ್ ದಿ ಟೈಪ್ಸ್ ಆಫ್ ಹಾಸ್ಪಿಟಲ್. ಓಕೆ, ಟೈಪ್ಸ್ ಆಫ್ ಹಾಸ್ಪಿಟಲ್ ಎಷ್ಟಿದ್ದಾವೆ ಮತ್ತು ದೇರ್ ಫಂಕ್ಷನ್ಸ್, ಅದರ ಫಂಕ್ಷನ್ ಕೂಡ ಇದರಲ್ಲಿ ನಿಮಗೆ ಕೇಳಬಹುದು. ಓಕೆ, ಹಾಗೆ ಪ್ರಿವೆನ್ಷನ್ ಬಗ್ಗೆನೂ ಕೇಳ್ಬೋದು. ಓಕೆ, ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್, ಟರ್ಷರಿ ಪ್ರಿವೆನ್ಷನ್ ಇದೆಯಲ್ಲ, ಅದು ಕೂಡ ಕೇಳ್ಬೋದು. ಅದು ನಿಮಗೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ, ಇದರಲ್ಲಿ ಕ್ವಶನ್ ಕೂಡ ನಿಮಗೆ ಬರ್ಬೋದು. ಓಕೆ, ನೆಕ್ಸ್ಟ್ ನರ್ಸಿಂಗ್ ಕೇರ್ ಆಫ್ ಎ ಪೇಷಂಟ್. ಇದರೊಳಗಡೆ ನಮಗೆ ಕ್ವಶನ್ಸ್ ಡಿಫೈನ್ ಅಡ್ಮಿಷನ್ ಭಾಳಷ್ಟು ಸಾರಿ ಕೇಳಿದ್ದಾರೆ. ಓಕೆ, ಅಡ್ಮಿಷನ್ ಮತ್ತು ಟೈಪ್ಸ್ ಆಫ್ ಅಡ್ಮಿಷನ್, ಇದು ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಟೈಪ್ಸ್ ಆಫ್ ಅಡ್ಮಿಷನ್ ಮತ್ತು ರೋಲ್ ಆಫ್ ನರ್ಸ್ ಇನ್ ಅಡ್ಮಿಷನ್ ಪ್ರೊಸೆಸ್. ಓಕೆ, ಸೊ ಇದು ನಿಮಗೆ 7 ಮಾರ್ಕ್ಸಿಗೆ ಬರ್ಬೋದು, ಅಥವಾ ಸಿಂಗಲ್ ಕ್ವಶನ್ ಕೂಡ ಬರ್ಬೋದು, ಟೈಪ್ಸ್ ಆಫ್ ಅಡ್ಮಿಷನ್ ಅಂತ, ಅಥವಾ ರೋಲ್ ಆಫ್ ನರ್ಸ್ ಇನ್ ಅಡ್ಮಿಷನ್ ಪ್ರೊಸೆಸ್ ಅಂತ, ಅಥವಾ ಡಿವೈಡೆಡ್ ಕ್ವಶನ್ ಆಗೂ ಬರ್ಬೋದು. ಓಕೆ, 1 ಮಾರ್ಕ್ಸು, 2 ಮಾರ್ಕ್ಸು ಪ್ಲಸ್ 4 ಮಾರ್ಕ್ಸು ಈ ಥರ ನಿಮಗೆ ಬರ್ಬೋದು. ನೆಕ್ಸ್ಟ್ ಡಿಸ್ಕ್ರೈಬ್ ದಿ ಡಿಸ್ಚಾರ್ಜ್ ಪ್ರೊಸೀಜರ್ ಆ್ಯಂಡ್ ನರ್ಸ್ ರೆಸ್ಪಾನ್ಸಿಬಿಲಿಟಿ. ಹೌದು, ಇದು ಕೂಡ ಕ್ವಶನ್ ಬರಬಹುದು. ಮತ್ತು ಥೆರಪೆಟಿಕ್ ಎನ್ವಿರಾನ್ಮೆಂಟ್, ವಾಟ್ ಈಸ್ ಥೆರಪೆಟಿಕ್ ಎನ್ವಿರಾನ್ಮೆಂಟ್ ಕ್ವಶನ್ ಕೇಳ್ಬೋದು. ಹೌ ಕ್ಯಾನ್ ಇಟ್ ಬಿ ಮೇಂಟೈನ್ಡ್ ಇನ್ ಹಾಸ್ಪಿಟಲ್. ಹೌದು ಸರ್, ನೀವು ಹೇಗೆ ಥೆರಪೆಟಿಕ್ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡ್ತೀರಾ ಅಂತ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಡಿಸ್ಕಸ್ ಸ್ಟೆಪ್ಸ್ ಆಫ್ ನರ್ಸಿಂಗ್ ಪ್ರೊಸೆಸ್. ಹೌದು ಸರ್, ನರ್ಸಿಂಗ್ ಪ್ರೊಸೆಸ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಇದು ನಿಮಗೆ 3rd ಇಯರ್ ಕಂಪ್ಲೀಟ್ ಆಗೋ ತನಕ ನಿಮಗೆ ಇದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಓಕೆ, ಇದರೊಳಗಡೆ ಅಸೆಸ್ಮೆಂಟ್, ಡಯಾಗ್ನೋಸಿಸ್, ಪ್ಲ್ಯಾನಿಂಗ್, ಇಂಪ್ಲಿಮೆಂಟೇಷನ್, ಇವ್ಯಾಲ್ಯೂಯೇಷನ್ ಇದೆಲ್ಲ ಇದು ಇಂಪಾರ್ಟೆಂಟ್ ಇದೆ. ಓಕೆ, ನರ್ಸಿಂಗ್ ಪ್ರೊಸೆಸ್ ಅಥವಾ ಕೇರ್ ಪ್ಲಾನ್ ನೀವು ಬರೀತಿರಲ್ಲ, ಅದೇ ನಮ್ಮ ನರ್ಸಿಂಗ್ ಪ್ರೊಸೆಸ್. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ನರ್ಸ್ ಇನ್ ಕಮ್ಯುನಿಕೇಷನ್. ಹೌದು ಸರ್, ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಇದೆ. ಓಕೆ, ಮತ್ತು ರೆಕಾರ್ಡ್ ಕೀಪಿಂಗ್. ಓಕೆ, 2 ಸ್ಟಾರ್ ಹಾಕೊಂಡು ಇಟ್ಕೋಬೇಕು, ಇದು ಇಂಪಾರ್ಟೆಂಟ್ ಇದೆ. ರೆಕಾರ್ಡ್ ಕೀಪಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಇಂಪಾರ್ಟೆಂಟ್ ಇದೆ, ಕ್ವಶನ್ಸ್ ಭಾಳಷ್ಟು ಸರಿ ಕೇಳ್ತಾ ಇದ್ದಾರೆ. ಓಕೆ, ಮತ್ತು ಕೇರ್ ಆಫ್ ಅ ಪೇಷಂಟ್ ವಿತ್ ಫೀವರ್. ಹೌದು ಸರ್, ಇದು ಭಾಳಷ್ಟು ಸರಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಇದೆ. ಓಕೆ, ಫೀವರ್ ಅಥವಾ ಏನಾಗಿದೆ, ಟೆಂಪ್ರೇಚರ್ ಇಂಬ್ಯಾಲೆನ್ಸ್ ಆಗಿದೆ, ಪರ್ಸನಲ್ಲಿ ಏನಾಗಿದೆ ಸರ್, ಟೆಂಪರೇಚರ್ ಮೇಲೆ ಕಡಿಮೆ ಆಗಿದೆ, ಹೆಚ್ಚು ಕಡಿಮೆ ಆದಾಗ ನಾವು ಹೇಗೆ ಅವರಿಗೆ ಕೇರ್ ಕೊಡ್ತೀವಿ ಅಂತ ಕ್ವಶನ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಮೀಟಿಂಗ್ ನೀಡ್ಸ್ ಆಫ್ ದಿ ಪೇಷಂಟ್ಸ್. ಸೊ ಇದರೊಳಗಡೆ ಇಂಪಾರ್ಟೆಂಟ್ ಏನಿದೆ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಬೆಡ್ ಮೇಕಿಂಗ್. ಹೌದು ಸರ್, ಇಂಪಾರ್ಟೆಂಟ್ ಇದೆ. ಮತ್ತು ಟೈಪ್ಸ್ ಆಫ್ ಬೆಡ್ ಮೇಕಿಂಗ್, ಓಪನ್, ಕ್ಲೋಸ್ಡ್, ಆಕ್ಯುಪೈಡ್, ಅನ್ಆಕ್ಯುಪೈಡ್ ಎಲ್ಲ ಬೆಡ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಎಕ್ಸ್ಪ್ಲೇನ್ ದಿ ಟೈಪ್ಸ್. ಸೊ ನಿಮಗೆ 4 ಮಾರ್ಕ್ಸಿಗೆ ಬರ್ಬೋದು ಸಿಂಗಲ್, ಅಥವಾ ನಿಮಗೆ 7 ಮಾರ್ಕ್ಸಿಗೆ ಕೂಡ ಇದು ಕ್ವಶನ್ಸ್ ಬರ್ಬೋದು. ಓಕೆ, ನೆಕ್ಸ್ಟ್ ಕಂಫರ್ಟ್ ಡಿವೈಸಸ್. ಹೌದು ಸರ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಕಂಫರ್ಟ್ ಡಿವೈಸಸ್ ಏನೇನಿದ್ದಾವೆ, ಯಾಕೆ ಯೂಸ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಎಕ್ಸಸೈಸಸ್. ಹೌದು ಸರ್, ಅವಾಗವಾಗ ಕೇಳ್ತಾ ಇರ್ತಾರೆ, ಆ್ಯಕ್ಟಿವ್ ಎಕ್ಸಸೈಸ್ ಅಂದರೆ ಏನು, ಪ್ಯಾಸಿವ್ ಎಕ್ಸಸೈಸ್ ಅಂದರೆ ಏನು. ನೆಕ್ಸ್ಟ್ ಡಿಫೈನ್ ಬೆಡ್ ಬಾತ್. ಹೌದು ಸರ್, ಇದರಿಂದ ಭಾಳಷ್ಟು ಕ್ವಶನ್ಸ್ ಬರ್ತವೆ. ಓಕೆ, ಈ ಯೂನಿಟಿಂದ ಜಾಸ್ತಿ ಕ್ವಶನ್ಸ್ ಬರ್ತವೆ. ಸೊ ಡಿಫೈನ್ ಬೆಡ್ ಬಾತ್ ಅಂದರೆ ಏನು, ಮತ್ತು ಎಕ್ಸ್ಪ್ಲೇನ್ ಇಟ್ಸ್ ಪರ್ಪಸ್ ಆ್ಯಂಡ್ ಪ್ರೊಸೀಜರ್ ಕ್ವಶನ್ ಬರ್ಬೋದು. ಓಕೆ, ನೆಕ್ಸ್ಟ್ ವಾಟ್ ಆರ್ ದಿ ಕಾಸಸ್ ಆಫ್ ಬೆಡ್ ಸೋರ್ ಅಥವಾ ಡೆಕ್ಯೂಬಿಟಸ್ ಸೋರ್ ಅಥವಾ ಡೆಕ್ಯೂಬಿಟಸ್ ಅಲ್ಸರ್ ಅಂತ ಹೇಳ್ತೀವಲ್ಲ. ಓಕೆ, ಪ್ರೆಷರ್ ಅಲ್ಸರ್ ಅಂತ ಹೇಳ್ತೀವಲ್ಲ, ಸೊ ಅದ್ರ ಕಾರಣ ಏನಿದೆ ಅಥವಾ ಡೆಫಿನೇಷನ್ನು ಕೇಳ್ಬೋದು. ಡಿಫೈನ್ ಡೆಕ್ಯೂಬಿಟಸ್ ಅಲ್ಸರ್. ಓಕೆ, ಹೀಗೆ ನಿಮಗೆ ಕೇಳ್ಬೋದು. ಮತ್ತು ಹೌ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ಸೊ ನೀವು ಹೇಗೆ ಪ್ರಿವೆಂಟ್ ಮಾಡ್ತೀರಾ. ಓಕೆ, ಸೊ ಅವನನ್ನು ಏನು ಮಾಡ್ತೀರಾ, ಅಲ್ಲಿ ಮಾಯ್ಶ್ಚರ್ ಆಗೋಕ್ಕೆ ಕೊಡೋದಿಲ್ಲ. ಓಕೆ, ಅವನಿಗೆ ಕ್ಲೀನ್ ಮಾಡ್ತೀರಾ, ಮತ್ತು ಅವನಿಗೆ ಅವರ್ಲಿ 2 ಅವರ್ಲಿ ಪೊಸಿಷನ್ ಚೇಂಜ್ ಮಾಡ್ತೀರಾ, ಎಲ್ಲ ನಾವು ಇದರಲ್ಲಿ ಬರೀಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ನರ್ಸ್ ರೋಲ್ ಇನ್ ಮೇಂಟೈನಿಂಗ್ ಪರ್ಸ್ನಲ್ ಹೈಜೀನ್
ಫಾರ್ ಅ ಬೆಡ್ ರಿಡನ್ ಪೇಷಂಟ್. ಹೌದು ಸರ್, ಬೆಡ್ ರಿಡನ್ ಪೇಷಂಟ್ ಇದ್ದಾನೆ, ಓಕೆ, ಅನ್ಕಾನ್ಷಿಯಸ್ ಅಥವಾ ಬೆಡ್ ರಿಡನ್ ಪೇಷಂಟ್ ಇದ್ದಾನೆ ಅಂದ್ಕೊಳ್ಳೋಣ. ಬೆಡ್ ರಿಡನ್ ಪೇಷಂಟ್ ಇದ್ದಾನೆ, ಅವ್ನ ಪರ್ಸ್ನಲ್ ಹೈಜೀನ್ ನಾವು ಹೇಗೆ ಮೇಂಟೈನ್ ಮಾಡ್ತೀರಾ ಅದರಲ್ಲಿ ನಮ್ಮ ರೋಲ್ ಏನಿದೆ, ನರ್ಸಸ್ ರೋಲ್ ಏನಿದೆ ಕೇಳ್ತಾರೆ. ಡಿಸ್ಕಸ್ ದಿ ನ್ಯೂಟ್ರಿಷನಲ್ ನೀಡ್ಸ್ ಫಾರ್ ಪೇಷಂಟ್ಸ್ ಆ್ಯಂಡ್ ಹೌ ಡಯಟ್ ಈಸ್ ಮಾಡಿಫೈಡ್. ಹೌದು ಸರ್ ಕೇಳ್ತಾರೆ. ಓಕೆ, ಡಯಟ್ ಇದೆ ಎಲ್ಲ ಇದ್ರ ಮಾಡಿಫೈಡ್ ಡಯಟ್ ಇನ್ ಇಲ್ನೆಸ್ ಅಂತ ಕೇಳ್ತಾರೆ. ಓಕೆ, ನ್ಯೂಟ್ರಿಷನಲ್ ನೀಡ್ಸ್ ಇನ್ ಆಫ್ ದಿ ಪೇಷಂಟ್ ಕೇಳ್ತಾರೆ, ಮತ್ತು ಹೌ ಡಯಟ್ ಈಸ್ ಮಾಡಿಫೈಡ್ ಇನ್ ದಿ ಇಲ್ನೆಸ್, ಮಾಡಿಫೈ ಹೇಗೆ ಮಾಡ್ತೀರಾ ನೀವು ಡಯಟನ್ನು ಅಂತ ಕೇಳ್ತಾರೆ. ನೆಕ್ಸ್ಟ್, ಡಿಸ್ಕಸ್ ದಿ ಕೇರ್ ಆಫ್ ಟರ್ಮಿನಲ್ಲಿ ಇಲ್ ಪೇಷಂಟ್. ಹೌದು ಸರ್, ಇದು ಕೂಡ ಕ್ವಶನ್ ಬರ್ಬೋದು. ಟರ್ಮಿನಲ್ಲಿ ಇಲ್ ಪೇಷಂಟ್ಗೆ ನೀವು ಹೇಗೆ ಕೇರ್ ಕೊಡ್ತೀರಾ ಮತ್ತು ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ಗಳು ಏನೇನಿದ್ದಾವೆ ಅಂತ ನಿಮಗೆ ಕ್ವಶನ್ ಬರಬಹುದು. ಓಕೆ, ನೆಕ್ಸ್ಟ್ ಅಸೆಸ್ಮೆಂಟ್ ಆಫ್ ಪೇಷಂಟ್. ಸೊ ಅಸೆಸ್ಮೆಂಟ್ ಆಫ್ ಪೇಷಂಟ್ ಒಳಗಡೆ ನಿಮಗೆ ಏನು ಕ್ವಶನ್ ಕೇಳ್ಬೋದು ಅಂದರೆ ಎಕ್ಸ್ಪ್ಲೇನ್ ದಿ ಮೆಥಡ್ಸ್ ಆಫ್ ಫಿಸಿಕಲ್ ಅಸೆಸ್ಮೆಂಟ್. ಹೌದು ಸರ್, ನೀವು ಹೇಗೆ ಅಸೆಸ್ಮೆಂಟ್ ಮಾಡ್ತೀರಾ, ಮೆಥಡ್ಸ್ ಯಾವ್ಯಾವ ಇದ್ದಾವೆ, ಅಸ್ಕಲ್ಟೇಷನ್, ಓಕೆ, ಪಲ್ಪೇಷನ್, ಪರ್ಕಷನ್ ಅವೆಲ್ಲ ಇದ್ದಾವೆ, ಅವೆಲ್ಲ ನೀವು ಬರಿಬೋದು. ಆ್ಯಂಡ್ ದೇರ್ ಇಂಪಾರ್ಟೆನ್ಸ್, ಸೊ ಅದ್ರ ಇಂಪಾರ್ಟೆನ್ಸ್ನೂ ಕೂಡ ಇದರಲ್ಲಿ ಬರೀಬೇಕು. ಮೆಥಡ್ಸ್ ಆಫ್ ಫಿಸಿಕಲ್ ಎಕ್ಸಾಮಿನೇಷನ್. ನೆಕ್ಸ್ಟ್, ನಾರ್ಮಲ್ ರೇಂಜಸ್ ಆಫ್ ವೈಟಲ್ ಸೈನ್. ಹೌದು ಸರ್, ವೈಟಲ್ ಸೈನ್ ಇದೆಯಲ್ಲ, ನಮ್ಮ ಟೆಂಪ್ರೇಚರ್, ಪಲ್ಸ್, ಬಿ ಪಿ, ರೆಸ್ಪಿರೇಷನ್. ಓಕೆ, ಸೊ ಅದ್ರ ನಾರ್ಮಲ್ ರೇಂಜಸ್ ಏನಿದ್ದಾವೆ ಮತ್ತು ಫ್ಯಾಕ್ಟರ್ಸ್ ಕಾಸಿಂಗ್ ವೇರಿಯೇಷನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೆಂಪ್ರೇಚರ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪಲ್ಸ್ ರೇಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಬ್ಲಡ್ ಪ್ರೆಷರ್. ಸೊ ಇದೆಲ್ಲ ಕ್ವಶನ್ ಬರ್ಬೋದು. ಮತ್ತು ನೀವು ಯಾವ್ಯಾವ ರೂಟಿಂದ ಚೆಕ್ ಮಾಡ್ತೀರಾ ಪ್ರೊಸೀಜರ್ ಕೂಡ ನೀವು ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದೆ. ಕ್ವಶನ್ ಒಂದು ಬಂದೇ ಬರುತ್ತೆ ಇಷ್ಟರಿಂದ ಒಂದು. ಓಕೆ, ನೆಕ್ಸ್ಟ್, ಡಿಸ್ಕ್ರೈಬ್ ದಿ ಟೆಕ್ನಿಕ್ಸ್ ಆಫ್ ಕಲೆಕ್ಟಿಂಗ್ ಯೂರಿನ್, ಸ್ಟೂಲ್, ಸ್ಪೂಟಮ್, ಸ್ಪೆಸಿಮನ್. ಓಕೆ, ಸೊ ಸ್ಪೆಸಿಮನ್ ನಾವು ಹೇಗೆ ತೊಗೋತೀವಿ ಅಂತ ಅದ್ರ ಬಗ್ಗೆ ನೀವು ಇದರಲ್ಲಿ ಸ್ಟಡಿ ಮಾಡಿ. ಓಕೆ, ಯೂರಿನ್, ಸ್ಟೂಲ್ ಮತ್ತು ಸ್ಪೂಟಮ್. ಓಕೆ, ಸೊ ಒಂದು ಸರಿ ನೋಡ್ಕೊಳ್ಳಿ, ನೆನಪಿರುತ್ತೆ, ಈಸಿಯಾಗಿದೆ. ನೆಕ್ಸ್ಟ್, ಡಿಸ್ಕಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಸೈಕೋಲಜಿಕಲ್ ಅಸೆಸ್ಮೆಂಟ್ ಇನ್ ದಿ ಪೇಷಂಟ್. ಹೌದು ಸರ್, ನಾವು ಸೈಕಾಲಜಿಕಲ್ ಅಸೆಸ್ಮೆಂಟ್ ಯಾಕೆ ಮಾಡ್ತೀವಿ, ಸಿಗ್ನಿಫಿಕೆನ್ಸ್ ಏನಿದೆ ಅಂತ ನಾವು ಇದರಲ್ಲಿ ಕೇಳ್ತಾರೆ. ಓಕೆ, ಸೊ ಇಷ್ಟರಿಂದ ನಿಮಗೆ ಒಂದು ಅಥವಾ ಎರಡು ಕ್ವಶನ್ ಬರ್ಬೋದು, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್, ಇನ್ಫೆಕ್ಷನ್ ಕಂಟ್ರೋಲ್. ಓಕೆ, ಸೊ ಇನ್ಫೆಕ್ಷನ್ ಕಂಟ್ರೋಲ್ ಇದು ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಓಕೆ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇದೆ. ನೀವು ಈ ಇನ್ಫೆಕ್ಷನ್ ಕಂಟ್ರೋಲ್ ನೀವು ಒಂದು ಸ್ಟಡಿ ಮಾಡಿದರೆ ನಿಮಗೆ ಇದರಲ್ಲಿ ಕ್ವಶನ್ ಬರುತ್ತೆ. ಓಕೆ, ನಿಮಗೆ ಇದರಲ್ಲಿ ಕ್ವಶನ್ ಬರುತ್ತೆ, ಮತ್ತು ಬಯೋಕೆಮಿಸ್ಟ್ರಿ ಅಂತೀರಿ, ಮೈಕ್ರೋಬಯಾಲಜಿಯಲ್ಲಿ ನಿಮ್ಗೆ ಕ್ವಶನ್ ಬರುತ್ತವೆ. ಓಕೆ, ಸೊ ನೀವು ಇದರಲ್ಲಿ ಕೂಡ ಬರಿಬೋದು ಮತ್ತು ಅದರಲ್ಲಿ ಕೂಡ ಆನ್ಸರ್ಸ್ ಬರಿಬೋದು. ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಂದರೆ ಏನು, ಎಕ್ಸ್ಪ್ಲೇನ್ ದೇರ್ ಪ್ರಿವೆನ್ಷನ್. ಸೊ ನೀವು ಹೇಗೆ ಪ್ರಿವೆಂಟ್ ಮಾಡ್ತೀರಾ, ಗ್ಲೌಸ್ ವಿಯರ್ ಮಾಡ್ತೀರಾ, PPE ಕಿಟ್ಸ್ ವೇರ್ ಮಾಡ್ತೀರಾ, ಯೂನಿವರ್ಸಲ್ ಪ್ರಿಕಾಷನ್ಸ್ ತೊಗೋತೀರಾ, ಸೊ ಅದೆಲ್ಲ ನಿಮಗೆ ಬರುತ್ತೆ. ಓಕೆ, ಸೊ ಸೇಮ್ ಕ್ವಶನ್ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ಯೂನಿವರ್ಸಲ್ ಪ್ರಿಕಾಷನ್ಸ್ ಇನ್ ನೋಸೋಕೋಮಿಯಲ್ ಇನ್ಫೆಕ್ಷನ್ ಕಂಟ್ರೋಲ್ ಅಥವಾ ಇನ್ಫೆಕ್ಷನ್ ಕಂಟ್ರೋಲ್. ಸೊ ಸೇಮ್ ನಾವು ಯೂನಿವರ್ಸಲ್ ಪ್ರಿಕಾಷನ್ ಯೂಸ್ ಮಾಡಿ ನಾವು ಈ ನೋಸೋಕೋಮಿಯಲ್ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ತೀವಿ, ಇಲ್ಲಿ ಕೂಡ ಅದೇ ಇದೆ. ಓಕೆ, ನೆಕ್ಸ್ಟ್, ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಅಸೆಪ್ಸಿಸ್. ಹೌದು ಸರ್, ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನಿಮಗೆ ಕಾಮನ್ಲಿ ಅಸೆಪ್ಸಿಸ್ ಅಂತ ಡೆಫಿನೇಷನ್ ಕೇಳ್ಬೋದು, ಅಥವಾ ನಿಮಗೆ 7 ಮಾರ್ಕ್ಸಿಗೆ ಕೇಳ್ಬೋದು, 4 ಮಾರ್ಕ್ಸಿಗೆ ಕೇಳ್ಬೋದು. ಡಿಫರೆನ್ಸ್ ಬಿಟ್ವೀನ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಅಸೆಪ್ಸಿಸ್. ಹೌದು ಸರ್, ಸೊ ಡಿಫರೆನ್ಸ್ ಬಿಟ್ವೀನ್, ಸೊ ನೀವು ಕಂಪೇರ್ ಮಾಡಿ ಓದ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ಸಪ್ರೇಟ್ 4 ಮಾರ್ಕ್ಸಿಗೆ ಮೆಡಿಕಲ್ನೂ ಕೇಳ್ಬೋದು, ಸಪ್ರೇಟ್ 4 ಮಾರ್ಕ್ಸಿಗೆ ಸರ್ಜಿಕಲ್ ಅಸೆಪ್ಸಿಸ್ನು ನಿಮಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್, ಸ್ಟೆಪ್ಸ್ ಆಫ್ ಪ್ರಾಪರ್ ಹ್ಯಾಂಡ್ ಹೈಜೀನ್. ಹೌದು ಸರ್, ಹ್ಯಾಂಡ್ ವಾಶ್ ಮಾಡೋ ಸ್ಟೆಪ್ಸ್ ಇದ್ದಾವೆಲ್ಲ ಅವು ನಿಮಗೆ ಬಂದೇ ಬರ್ತವೆ. ಸೊ ಜಸ್ಟ್ ಅದಕ್ಕೆ ನೋಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೆ ಹ್ಯಾಂಡ್ ವಾಷಿಂಗ್ ಸ್ಟೆಪ್ಸ್ ಬಂದೇ ಬರ್ತವೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಆಟೋಕ್ಲೋವಿಂಗ್ ಇನ್ ಸ್ಟೆರಿಲೈಸೇಷನ್. ಹೌದು ಸರ್, ಇಂಪಾರ್ಟೆಂಟ್ ಇದೆ ಸ್ಟೆರಿಲೈಸೇಷನ್ ವೆರಿ. ಓಕೆ, ಸೊ ಇದರಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಏನು ಸ್ಟೆರಿಲೈಸೇಷನ್ ಸರ್. ಸೊ ಇದು ನೀವು ಇಲ್ಲಿ ಓದ್ಕೊಂಡ್ರೆ ನಿಮ್ಗೆ ಆ ಕಡೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಮೈಕ್ರೋಬಯಾಲಜಿ ಕೂಡ ಹೆಲ್ಪ್ ಆಗುತ್ತೆ. ಸೊ ಆಟೋಕ್ಲೋವಿಂಗ್ ಅಂದರೆ ಏನು, ಸ್ಟೆರಿಲೈಸೇಷನ್ ಅಂದರೆ ಏನು, ಸ್ಟೆರಿಲೈಸೇಷನ್ ಒಳಗಡೆ ಮತ್ತು ಟೈಪ್ಸ್ ಏನೇನಿದ್ದಾವೆ ಅವೆಲ್ಲ ನೀವು ನೋಡ್ಕೋಬೇಕು. ನೆಕ್ಸ್ಟ್, ಡಿಸ್ಕ್ರೈಬ್ ದಿ ಪ್ರಿನ್ಸಿಪಲ್ಸ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ ಆ್ಯಂಡ್ ಡಿಸ್ಪೋಸಲ್. ಸೊ ಇದನ್ನು ನಾವು ಏನಂತ ಹೇಳ್ಬೋದು, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಸೊ ನಿಮಗೆ ಇದೇ ಎಕ್ಸಾಮ್ ಅಂತಿಲ್ಲ, ಯಾವುದೇ ನೀವು ಮುಂದೆ ಯಾವ ಎಕ್ಸಾಮ್ಗೆ ಹೋದರೂ ಒಂದು ಕ್ವಶನ್ 100% ಇದ್ದೇ ಇರುತ್ತೆ. ಏಮ್ಸ್ ಆಗಲಿ ಅಥವಾ ಯಾವುದೇ ನಾರ್ಸೆಟ್, ಏಮ್ಸ್, ESI ಯಾವುದೇ ಎಕ್ಸಾಮ್ ಆಗಲಿ ಇದರಲ್ಲಿಂದ ಒಂದು ಕ್ವಶನ್ ಬರುತ್ತೆ. ಓಕೆ, ನೆಕ್ಸ್ಟ್, ಥೆರಪೆಟಿಕ್ ನರ್ಸಿಂಗ್ ಕೇರ್. ಸೊ ಥೆರಪೆಟಿಕ್ ನರ್ಸಿಂಗ್ ಕೇರ್ ಒಳಗಡೆ ನಿಮಗೆ ಏನು ಬರುತ್ತೆ, ನೀವು ಥೆರಪೆಟಿಕ್ ಆಗಿ ಮಾಡ್ತಾ ಇದ್ದೀರಾ ಅವ್ರಿಗೆ ಕೇರ್. ಓಕೆ, ಸೊ ಅದರೊಳಗಡೆ ಏನೇನು ಬರ್ತವೆ ಸರ್, ಸ್ಟೆಪ್ಸ್ ಆಫ್ ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ನೀವು ಇಲ್ಲೇನು ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ನೋಡಬೇಕು. ಮತ್ತು ಎನಿಮಾ ಅಂದರೆ ಏನು, ಓಕೆ, ಡಿಫೈನ್ ಎನಿಮಾ. ಖಾಲಿ ಎನಿಮಾ 1 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ನಿಮಗೆ ಇದು 7 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಕೇಳ್ಬೋದು. ಮತ್ತು ಎಕ್ಸ್ಪ್ಲೇನ್ ಇಟ್ಸ್ ಪ್ರೊಸೀಜರ್, ಎನಿಮಾ ಪ್ರೊಸೀಜರ್ ನೀವು ಬರೀಬೇಕು. ನೆಕ್ಸ್ಟ್, ಹೌ ಶುಡ್ ಅ ನರ್ಸ್
ಕೇರ್ ಫಾರ್ ಅನ್ಕಾನ್ಸಿಯಸ್ ಪೇಷಂಟ್. ಹೌದು ಸರ್, ಅನ್ಕಾನ್ಸಿಯಸ್ ಪೇಷಂಟ್ಗೆ ನೀವು ಹೇಗೆ ಕೇರ್ ಮಾಡ್ತೀರಾ ಅಂತ ನೀವು ಇದರಲ್ಲಿ ನೋಡಬೇಕು. ಓಕೆ, ಸೊ ನಾವು ಇದರಲ್ಲಿ ಏನು ಕೇರ್ ಮಾಡ್ತೀವಿ? ಓಕೆ, ಅವ್ರಿಗೆ ನ್ಯೂಟ್ರಿಷನ್ ಬೇಕು, ಮೆಡಿಕೇಷನ್ ಬೇಕು, ಮತ್ತು ಅವರಿಗೆ ಹೈಜಿನ್ ಮೇಂಟೈನ್ ಮಾಡಬೇಕು. ಓಕೆ, ಹೈಜಿನ್ ಒಳಗಡೆ ಸ್ಕಿನ್ ಹೈಜಿನ್ ಆಗಲಿ ಅಥವಾ ಬ್ಯಾಕ್ ಕೇರ್ ಆಗಲಿ, ನೇಲ್ ಕೇರ್ ಆಗಲಿ, ಸೊ ಅವರಿಗೆ ಬೆಡ್ ಬಾತ್ ಅದೆಲ್ಲ ನಾವು ಕೊಡಬೇಕು ಇದರಲ್ಲಿ. ಓಕೆ, ಸ್ಪಾಂಜ್ ಬಾತ್ ಅದೆಲ್ಲ ನಾವು ಕೊಡಬೇಕು, ಮತ್ತು ಪ್ರೆಷರ್ ಅಲ್ಸರ್ಸನ್ನು ಕಡಿಮೆ ಮಾಡಬೇಕು. ಓಕೆ, ಬೆಡ್ ಸೋರನ್ನ ಪ್ರಿವೆಂಟ್ ಮಾಡಬೇಕು. ಡಿಸ್ಕಸ್ ದಿ ರೋಲ್ ಆಫ್ ನರ್ಸ್ ಇನ್ ಮ್ಯಾನೇಜಿಂಗ್ ರೆಸ್ಪಿರೇಟರಿ ಇಶ್ಯೂ ಲೈಕ್ ಡಿಸ್ಪ್ನಿಯಾ. ಹೌದು ಸರ್, ನಿಮಗೇನು ಕ್ವಶನ್ ಬರುತ್ತೆ? ಮ್ಯಾನೇಜ್ಮೆಂಟ್ ಆಫ್ ದಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ದಿ ಪೇಷಂಟ್ ವಿತ್ ಡಿಸ್ಪ್ನಿಯಾ. ಓಕೆ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ ಸರ್, ಅಂಥ ಪೇಷಂಟ್ಗೆ ನೀವು ಹೇಗೆ ಕೇರ್ ಮಾಡ್ತೀರಾ ಅಂತ ಕ್ವಶನ್ ಬರ್ಬೋದು. ಎಕ್ಸ್ಪ್ಲೇನ್ ದಿ ಯೂಸಸ್ ಆ್ಯಂಡ್ ಪ್ರಿಕಾಷನ್ಸ್ ಫಾರ್ ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್. ಹೌದು ಸರ್, ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಬರ್ಬೋದು, ಹೇಗೆ ನೀವು ಯೂಸ್ ಮಾಡ್ತೀರಾ, ಯಾವ್ಯಾವ ಪ್ರಿಕಾಷನ್ಸ್ ತೊಗೋತೀರಾ ಅಂತ. ನೆಕ್ಸ್ಟ್, ಹೌ ಶುಡ್ ಅ ನರ್ಸ್ ಕೇರ್ ಅನ್ಕಾನ್ಸಿಯಸ್ ಪೇಷಂಟ್. ಸೊ ಸೇಮ್ ಬಂದಿದೆ. ಓಕೆ, ಸೇಮ್ ಕ್ವಶನಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಎ ಪೇಷಂಟ್ ವಿತ್ ರೆಸ್ಪಿರೇಟರಿ ಪ್ರಾಬ್ಲಮ್ ಲೈಕ್ ಡಿಸ್ಪ್ನಿಯಾ. ಮತ್ತು ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ಸಾರಿ. ಓಕೆ, ನೆಕ್ಸ್ಟ್, ನರ್ಸಿಂಗ್ ಕೇರ್ ಆಫ್ ದಿ ಪೇಷಂಟ್ ವಿತ್ ಫೀವರ್. ಹೌದು ಸರ್, ಸೊ ಮತ್ತೆ ಇದು ಕ್ವಶನಲ್ಲಿ ಮೇಲ್ಗಡೆ ಕೂಡ ಬಂದಿತ್ತು. ಸೊ ನರ್ಸಿಂಗ್ ಕೇರ್ ಆಫ್ ದಿ ಪೇಷಂಟ್ ವಿತ್ ಫೀವರ್ ಇದ್ದಾಗ ನಾವು ಹೇಗೆ ಬರೀ ಮಾಡ್ತೀವಿ ಅಂತ ನೋಡಬೇಕು, ಇದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಒಂದೆರಡು ಸ್ಟಾರ್ ಹಾಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್, ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್. ಸೊ ಇದರೊಳಗಡೆ ನಿಮಗೆ ಏನು ಕ್ವಶನ್ಸ್ ಬರ್ಬೋದು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್. ಹೌದು ಸರ್, ಇಂಪಾರ್ಟೆಂಟ್ ಇದೆ. ಓಕೆ, ಇನ್ಕ್ಲೂಡಿಂಗ್ ರೂಟ್ಸ್ ಆ್ಯಂಡ್ ಸೇಫ್ಟಿ. ಸೊ ನಿಮಗಿದು ಕ್ವಶನ್ಸ್ ಬರ್ಬೋದು 4 ಮಾರ್ಕ್ಸಿಗೆ ಅಥವಾ 6 ಮಾರ್ಕ್ಸಿಗೆ, 7 ಮಾರ್ಕ್ಸಿಗೆ ಬರ್ಬೋದು. ನೆಕ್ಸ್ಟ್, ವಾಟ್ ಆರ್ ದಿ ಕಾಮನ್ ಎರರ್ಸ್ ಇನ್ ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್. ಹೌದು ಸರ್, ಮೆಡಿಕೇಷನ್ ಎರರ್ ಕೂಡ ನಿಮಗೆ ಬರ್ಬೋದು. ಓಕೆ, 4 ಮಾರ್ಕ್ಸಿಗೆ ಕೇಳ್ಬೋದು. ಮತ್ತು ಹೌ ದೇ ಕ್ಯಾನ್ ಬಿ ಪ್ರಿವೆಂಟೆಡ್. ಓಕೆ, ಮತ್ತು ಅದನ್ನು ನೀವು ಹೇಗೆ ಪ್ರಿವೆಂಟ್ ಮಾಡ್ತೀರಾ, ಮೆಡಿಕೇಷನ್ ಎರರನ್ನು ಹೇಗೆ ಪ್ರಿವೆಂಟ್ ಮಾಡ್ತೀರಾ ಅಂತ ನಿಮಗೆ ಕ್ವಶನ್ ಬರ್ಬೋದು. ಡಿಸ್ಕಸ್ ದಿ ರೋಲ್ ಆಫ್ ನರ್ಸ್ ಇನ್ ರೆಕಾರ್ಡಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಹೌದು ಸರ್, ಸೊ ಇದು ರೆಕಾರ್ಡ್ಸ್ ಆ್ಯಂಡ್ ರಿಪೋರ್ಟ್ ಇದೆಲ್ಲ ಅದು ಕೂಡ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಸ್ಪೆಷಲಿ ನೀವು ಡ್ರಗ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ರೆಕಾರ್ಡ್ ಮತ್ತು ರಿಪೋರ್ಟ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್, ಫಸ್ಟ್ ಏಡ್ ಬಗ್ಗೆ. ಓಕೆ, ಸೊ ಫಸ್ಟ್ ಏಡ್ ಬಗ್ಗೆ ಯಾವ ಕ್ವಶನ್ಸ್ ಬರ್ತವೆ ಅಂದರೆ ಡೆಫಿನೇಷನ್ ಆಫ್ ಫಸ್ಟ್ ಏಡ್. ಓಕೆ, ಭಾಳಷ್ಟು ಸರಿ ಇದರಲ್ಲಿ ನಿಮ್ಗೊಂದು ಕ್ವಶನ್ ಬರುತ್ತೆ 100%. ಸೊ ಡೆಫಿನೇಷನ್, ಸೊ ಇದು ಫಸ್ಟ್ ಏಡ್ದಾಗಿಂದ ಜಾಸ್ತಿ ಕ್ವಶನ್ಸ್ ಬರ್ಬೋದು. ಓಕೆ, ಈ ಯೂನಿಟಿಂದ ಜಾಸ್ತಿ ಕ್ವಶನ್ಸ್ ಬರ್ಬೋದು, ಬಟ್ ಇದರೊಳಗಡೆಯಿಂದ 100% ಮಿನಿಮಮ್ ಒಂದು ಕ್ವಶನ್ ಆದರೂ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಡಿಫೈನ್ ಫಸ್ಟ್ ಏಡ್ ಡೆಫಿನೇಷನ್ ಕೇಳ್ಬೋದು. ಮತ್ತು ಗೋಲ್ಡನ್ ರೂಲ್ ಭಾಳಷ್ಟು ಸಾರಿ ಕೇಳಿದ್ದಾರೆ. ಗೋಲ್ಡನ್ ರೂಲ್ ಆಫ್ ಫಸ್ಟ್ ಏಡ್ ಕೇಳಿದ್ದಾರೆ. ಓಕೆ, 4 ಮಾರ್ಕ್ಸಿಗೆ ಬರ್ಬೋದು, 6 ಮಾರ್ಕ್ಸಿಗೆ ಬರ್ಬೋದು, 7 ಮಾರ್ಕ್ಸಿಗೆ ಕೂಡ ಬರ್ಬೋದು. ಓಕೆ, ಸೊ 6 ಮಾರ್ಕ್ಸಿಗೆ ಅಂದರೆ ಸೊ 1+6 ಅಂತ ಈ ಥರ ಇರ್ತಾವೆಲ್ಲ ಆ ಥರ. ಓಕೆ, ವಾಟ್ ಆರ್ ದಿ ಫಸ್ಟ್ ಏಡ್ ಮೆಜರ್ಸ್ ಫಾರ್ ಫ್ರ್ಯಾಕ್ಚರ್ಸ್, ಬರ್ನ್ಸ್, ಡ್ರೌನಿಂಗ್. ಸೊ ನೀವು ಫಸ್ಟ್ ಏಡ್ ಕೇಳ್ಬೋದು. ಫ್ರ್ಯಾಕ್ಚರ್ ಆದಾಗ ಫಸ್ಟ್ ಏಡ್ ಏನು ಮಾಡ್ತೀರಾ, ಮತ್ತು ಬರ್ನ್ಸ್ ಆದಾಗ ಏನು ಫಸ್ಟ್ ಏಡ್ ಮಾಡ್ತೀರಾ, ಡ್ರೌನಿಂಗ್ ಅಂದರೆ ನೀರಲ್ಲಿ ಮುಳುಗೋಗಿದ್ದಾನೆ, ಸೊ ಅವ್ರಿಗೆ ನೀವು ಯಾವ ಥರ ಫಸ್ಟ್ ಏಡ್ ಮಾಡ್ತೀರಾ ಅಂತ. ಓಕೆ, ಎಕ್ಸ್ಪ್ಲೇನ್ ದಿ ನರ್ಸ್ ರೋಲ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಹೌದು ಸರ್, ಇಂಪಾರ್ಟೆಂಟ್ ಇದೆ. ಓಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಳಗಡೆ ನರ್ಸಸ್ ರೋಲ್ ಏನಿದೆ, ಹ್ಯಾಂಡ್ಲಿಂಗ್ ಕಮ್ಯುನಿಟಿ ಎಮರ್ಜೆನ್ಸೀಸ್. ಸೊ ಡಿಸಾಸ್ಟರ್ ಆಗಿದೆ, ಅರ್ಥಕ್ವಿಕ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಕಮ್ಯುನಿಟಿಯಿಂದ ಜಾಸ್ತಿ ಪೇಷಂಟ್ಸ್ಗಳು ಬರ್ತವೆ ಹಾಸ್ಪಿಟಲ್ಗೆ. ಜಾಸ್ತಿ ಪೇಷಂಟ್ಸ್ ಬಂದಾಗ ಸೊ ಅವರನ್ನು ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ ನೋಡ್ತೀವಿ. ಓಕೆ, ವಾಟ್ ಈಸ್ ದ ನರ್ಸಸ್ ರೋಲ್ ಇನ್ ಹ್ಯಾಂಡಲಿಂಗ್ ಕಮ್ಯುನಿಟಿ ಎಮರ್ಜೆನ್ಸೀಸ್. ಸೊ ಇದರಲ್ಲಿ ಇನ್ನೂ ಯಾವುದಾದ್ರೂ ಹೊಸ ಕ್ವಶನ್ ಮಿಸ್ ಆಗಿದ್ದರೆ ಸೊ ಅದನ್ನು ನಾವು ಕಮೆಂಟಲ್ಲಿ ಪಿನ್ ಮಾಡ್ತೀನಿ. ಓಕೆ, ಸೊ ಒಂದು ಸಾರಿ ಕಮೆಂಟ್ ಸೆಕ್ಷನನ್ನು ನೋಡಿಕೊಂಡು ಹೋಗಿ. ಓಕೆ, ಥ್ಯಾಂಕ್ ಯು.